ಬಾಬಾ ಸಾಹೇಬ್ ಅಂದರೆ ಭಾರತ, ಭಾರತ ಅಂದರೆ ಬಾಬಾ ಸಾಹೇಬ್. ಬಾಬಾ ಸಾಹೇಬ್ ದಲಿತರ ನಾಯಕರಲ್ಲ, ಇಡೀ ಎಲ್ಲ ಭಾರತದ 150 ಕೋಟಿ ಜನರ ನಾಯಕರು ಮತ್ತು ಅವರ ಕೊಡುಗೆ ಅದು ಅಸ್ಮರಣೀಯ. ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಆವಾಜ್ ದೋ, ಆವಾಜ್ ದೋ. जब तक सूरज चांद रहेगा बाबा साहब तुम्हारा नाम रहेगा, जब तक सूरज चांद रहेगा बाबा साहब का नाम रहेगा. जय 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 भीम. जय भीम, जय भीम. ಬೃಹತ್ ಬೈಕ್ ರ್ಯಾಲಿ ಮೂಲಕ ಅಂಬೇಡ್ಕರ್ ವೃತ್ತಕ್ಕೆ ತೆರಳಿ ಎಸ್ಡಿಪಿಐ ವತಿಯಿಂದ ಗೌರವ ನಮನ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಪಟ್ಟಣದಲ್ಲಿ ಎಸ್ಡಿಪಿಐ ಬೀದರ್ ಜಿಲ್ಲಾಧ್ಯಕ್ಷ ಶೇಖ್ ಮಕ್ಸೂದ್ ಅವರ ನೇತೃತ್ವದಲ್ಲಿ ನೂರಾರು ದ್ವಿಚಕ್ರ ವಾಹನಗಳ ಮೂಲಕ ನೂರಾರು ಯುವಕರು ಪಟ್ಟಣದ ವಿವಿಧ ಮುಖ್ಯ ರಸ್ತೆಗಳ ಮೂಲಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತಕ್ಕೆ ತೆರಳಿ ಮಾಲಾರ್ಪಣೆ ಮಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕೊಡುಗೆಗಳನ್ನು ಸ್ಮರಿಸಿ ನಮ್ಮ ಜೆಕೆ ಕನ್ನಡ ನ್ಯೂಸ್ ಜೊತೆಗೆ ಸಂದರ್ಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಸೈಯದ್ ಅಕ್ಬರ್, ಅನಿಲ್ ದೊಡ್ಡಿ, ಶೇಖ್ ವಾಜಿದ್ ನವಾಬ್, ಸೈಯದ್ ಇಸ್ಮಾಯಿಲ್ ಓತಗಿ, ಎಂಡಿ ಬಾಬಾ ಪಟೇಲ್ ಸೇರಿದಂತೆ ಅನೇಕ ಎಸ್ಡಿಪಿಐ ಕಾರ್ಯಕರ್ತರು, ಯುವಕರು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ ಹುಮ್ನಾಬಾದ್, ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಏನಪ್ಪ ಅಂದರೆ ಹುಮನಾಬಾದ್ ಪಟ್ಟಣದಲ್ಲಿ ಒಂದು ಅಂಬೇಡ್ಕರ್ ವೃತ್ತದ ಹತ್ತಿರ ಇದ್ದೀವಿ. ವಿಶೇಷವಾಗಿ ತಾವು ನೋಡ್ಬೋದು ಯಾವ ರೀತಿಯಾದಂಥ ಒಂದು ಬೈಕ್ ರ್ಯಾಲಿಯನ್ನು ಒಂದು ಏನಂತಂದರೆ SDPI ವತಿಯಿಂದ ಒಂದು ಹುಮನಾಬಾದ್ನಲ್ಲಿ ಬೃಹತ್ ಆದಂಥ ಬೈಕ್ ರ್ಯಾಲಿ ನಡೆದಿದೆ ಅಂತೇಳಿ ತಾವು ನೋಡ್ಬೋದು. ಬನ್ನಿ, ಹಾಗಿದ್ದರೆ ಇವತ್ತಿನ ದಿನ ನಮ್ಮ ಜೊತೆ ನೇರ ಸಂದರ್ಶನದಲ್ಲಿದ್ದಾರೆ ಮಕ್ಸೂದ್ ಭಾಯ್ ಅವರು. ಸರ್ ನಮಸ್ಕಾರ. ನಮಸ್ಕಾರ, ಜೈ ಭೀಮ್, ಅಸ್ಸಲಾಂ ವಲೈಕುಮ್. ಇಂದು ದೇಶಾದ್ಯಂತ ಏನು ಹಬ್ಬದ ದಿನವಾಗಿ ಆಚರಿಸ್ತಾ ಇದ್ದಾರೆ. 134ನೇ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಜಯಂತಿ. ಮಹಾನ್ ಮಾನವತಾವಾದಿ, ಜಾತ್ಯತೀತವನ್ನು ಅಳಿಸಿದಂಥ ಒಬ್ಬ ಮಹಾಪುರುಷ, ವಿಶ್ವರತ್ನ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅವರ ಜಯಂತಿಯ ತಮಗೆಲ್ಲರಿಗೂ ಕೂಡ ಇಡೀ ದೇಶವಾಸಿಗಳಿಗೆ ನಾನು ಈ ತಮ್ಮ JK ನ್ಯೂಸ್ ಮುಖಾಂತರ ಶುಭಾಶಯಗಳು ತಿಳಿಸುತ್ತೇನೆ. ಇವತ್ತು ನಮ್ಮ ಹುಮನಾಬಾದ್ ಪಟ್ಟಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಗೋಸ್ಕರ ಒಂದು ಸೀಪುರ್ ಕಮಾನಿಂದ ಅಂಬೇಡ್ಕರ್ ವೃತ್ತದವರೆಗೆ ಒಂದು ಬೈಕ್ ರ್ಯಾಲಿ ಮುಖಾಂತರ ನೂರಾರು ಯುವಕರು, ನೂರಾರು ಬೈಕ್ಗಳು ತೊಗೊಂಡು ಇವತ್ತು ಮೆರವಣಿಗೆ ಮುಖಾಂತರ ಈ ದೇಶದ ಏನು ಅದ್ಭುತ ಭಾರತ ನಿರ್ಮಿಸಿದಂಥ, ಸಂವಿಧಾನವನ್ನು ಕೊಟ್ಟಿರುವಂಥ ಮಾನವತಾವಾದಿ ಅಂಬೇಡ್ಕರ್ ಅವರ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ನಮಗೆಲ್ಲ ಬಹಳ ಸಂತೋಷವಾಗಿ ಅನಿಸ್ತಾ ಇದೆ. ಯಾಕಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇವಲ ದಲಿತರ ಮಾತ್ರ ನಾಯಕರಲ್ಲ, ಇವತ್ತು ಅದು ಸಾಬೀತವಾಗ್ತಾ ಇದೆ. ಹುಮ್ನಾಬಾದಲ್ಲಿ ನೂರಾರು ಮುಸ್ಲಿಂ ಯುವಕರು, ದಲಿತರು, OBC, ಹಿಂದುಳಿದ ವರ್ಗದವರು ಎಲ್ಲರೂ ಕೂಡ ಈ ರ್ಯಾಲಿಯಲ್ಲಿ ಭಾಗಿಯಾಗಿ ಭಾಳ ಒಂದು ಸಂದೇಶ ಕೊಟ್ಟಿದ್ದಾರೆ ದೇಶದ ಜನತೆಗೂ. ಕೇವಲ ಬಾಬಾ ಸಾಹೇಬ್ ದಲಿತರ ನಾಯಕರಲ್ಲ, ಇಡೀ ಎಲ್ಲ ಭಾರತದ 150 ಕೋಟಿ ಜನರ ನಾಯಕರು ಮತ್ತು ಅವರ ಕೊಡುಗೆ ಅದು ಅಸ್ಮರಣೀಯ. ಮತ್ತು ಅವರ ಏನು ಕೊಡುಗೆ ಇದೆ ಅದು ಯಾವತ್ತೂ ಕೂಡ ಭಾರತ ಮರೆಯುವಂತಿಲ್ಲ. ಯಾಕಂತಂದರೆ ಈ ದೇಶ ನಡೆಯಲಿಗೋಸ್ಕರ ಏನು ಸಂವಿಧಾನ ಬೇಕಾಗಿತ್ತು, ಅದಕ್ಕೆ ತಾವು ಭಾಳ ಕಷ್ಟಪಟ್ಟು ಇದನ್ನು ಸಂವಿಧಾನ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅವರು. ಅವರಿಗೆ ನಾವು ಈ ರ್ಯಾಲಿಯ ಮುಖಾಂತರ ನಮನವನ್ನು ಸಲ್ಲಿಸಲಿಕ್ಕೆ ಇಲ್ಲಿ ಬಂದಿದ್ದೀವಿ. ಮತ್ತು ಅದೇ ಥರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಇವತ್ತು ಏನು ಬಾಬಾ ಸಾಹೇಬ್ ಅಂದರೆ ಭಾರತ, ಭಾರತ ಅಂದರೆ ಬಾಬಾ ಸಾಹೇಬ್. ಬಾಬಾ ಸಾಹೇಬ್ ಯಾರು ಈ ಸಂವಿಧಾನ ಒಪ್ಪೋದಿಲ್ಲ, ಯಾರು ಸಂವಿಧಾನ ಬದಲಾವಣೆಗೋಸ್ಕರ ಬಂದಿದ್ದೀವಿ ಅಂತ ಹೇಳ್ತಾರೆ. ಬಾಬಾ ಸಾಹೇಬ್ ಪವರ್ ಏನಿದೆ ಅಂತ ಇವತ್ತು ತಾವೆಲ್ಲ ನೋಡ್ಬೋದು. ಅವರೂ ಕೂಡ ಯಾರು ಈ ದೇಶದ ಪಾರ್ಲಿಮೆಂಟಲ್ಲಿ ಕೂಡ ಹೇಳಿದರು ಅಂಬೇಡ್ಕರ್ 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 ಅಂತ, ಅವರು ಕೂಡ ಇವತ್ತು ಬಾಬಾ ಸಾಹೇಬ್ ಅವರ ಎದುರು ನಿಂತು ಕೈ ಜೋಡಿಸಿ ತಲೆಬಾಗುವಂಥ ಪರಿಸ್ಥಿತಿ ಈ ಭಾರತ ದೇಶದ ಸಂವಿಧಾನ ಮತ್ತು ಬಾಬಾ ಸಾಹೇಬ್ ಅವರು ತಂದಿದ್ದಾರೆ. ಈ ದೇಶದಲ್ಲಿ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ನಾವು ಸಂವಿಧಾನ ಚೇಂಜ್ ಮಾಡ್ತೀವಿ, ಅದು ಸಾಧ್ಯ ಇಲ್ಲ. ಈ ದೇಶದ ದಲಿತರಲ್ಲ ಮಾತ್ರವಲ್ಲ, ಈ ದೇಶದ 25 ಕೋಟಿ ಮುಸಲ್ಮಾನರು ಈ ದೇಶದಲ್ಲಿ ಬಾಬಾ ಸಾಹೇಬ್ ಅವರ ಹೆಸರು ಉಳಿಸುವಗೋಸ್ಕರ ಮತ್ತು ಅವರ ಕೊಟ್ಟಿರುವಂಥ ಅದ್ಭುತ ಸಂವಿಧಾನ ಉಳಿಸುವಗೋಸ್ಕರ ತನ್ನ ದೇಹದಲ್ಲಿ ಹರಿಯುತ್ತಿರುವ ಒಂದೊಂದು ಹನಿ ರಕ್ತ ಕೂಡ ಹರಿಸಲಿಕ್ಕೆ ಸಿದ್ಧವಿದೆ ಅಂತೂ ಈ JK ನ್ಯೂಸ್ ಮುಖಾಂತರ ತಮಗೆಲ್ಲ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಇರುತ್ತೆ
ಯಾವ ಪಕ್ಷದವರು ಏನು ಮಾಡಿದ್ದಾರೆ, ಸಂವಿಧಾನ ಚೇಂಜ್ ಮಾಡ್ತೀನಿ ಅಂತ ಹೇಳಿದವರು ಇದ್ದಾರೆ, ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದವರು ಇದ್ದಾರೆ. ಅದು ಭಾಳಷ್ಟು ವಿಷಯವಿದೆ. ಅದು ಯಾವಾಗ ಚರ್ಚೆ ಮಾಡಬೇಕು, ಎಲ್ಲಿ ಮಾಡಬೇಕು ಅವ್ರಿಗೆ ಗೊತ್ತಿದೆ. ಬಾಬಾ ಸಾಹೇಬ್ ಬದುಕಿದ್ದುವಾಗ ಕೂಡ ಅವರಿಗೆ ಯಾವ ಥರ ಬಂದಿದೆ ಪರಿಸ್ಥಿತಿ, ಯಾವ ಪಕ್ಷದವರು ಏನು ಮಾಡಿದ್ದಾರೆ ಎಲ್ಲರಿಗೂ ಗೊತ್ತು. ಇವಾಗ ಅವರು ಹೋದ ಮೇಲೆ ಕೂಡ ಅವರು ಸಂವಿಧಾನ ಅವರ ಸಿದ್ಧಾಂತ ಅಳಿಸಿಗೋಸ್ಕರ ಯಾರೇನು ಕೆಲಸ ಮಾಡ್ತಿದ್ದಾರಂತೆ ಇಡೀ ದೇಶದ ಜನಕ್ಕೆ ಗೊತ್ತಿದೆ. ಅದು ಆ ವೇದಿಕೆಯಲ್ಲಿ ಚರ್ಚೆ ಮಾಡುವಂಥ ವಿಷಯವಿಲ್ಲ. ನಾನು ಈ ಮುಖಾಂತರ ತಮಗೆಲ್ಲರಿಗೂ ಮತ್ತೊಂದು ಸರ್ತಿ ಮನವಿ ಮಾಡೋದೇನೆಂತಂದರೆ, ಬಾಬಾ ಸಾಹೇಬ್ ಅವರ ಗೌರವಕ್ಕೆ ಧಕ್ಕೆ ತರುವಂಥ ಯಾವುದೇ ಹೇಳಿಕೆ ಆಗಲಿ, ಯಾವುದೇ ಅಂಥ ಕೆಲಸವಾಗಲಿ ಆ ವೇದಿಕೆಗಳ ಮೇಲೆ ದಯಮಾಡಿ ಮಾಡಬೇಡಿ ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೇನೆ. ಮತ್ತು ಮತ್ತೊಂದು ಸರ್ತಿ ಇಡೀ ಭಾರತ ದೇಶದ ವಿಶ್ವಕ್ಕೆ ನಾನು ಈ JK ನ್ಯೂಸ್ ಮುಖಾಂತರ ಮತ್ತೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೇನೆ. ಧನ್ಯವಾದಗಳು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು, ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. SSLCಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ, ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.